ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಸಿಂಸೆ ಎನ್ನಾರ್ಪುರ ಚಿಕ್ಕಮಗಳೂರು ಧರ್ಮಕ್ಷೇತ್ರ. ಪವಿತ್ರ ಶಿಲುಬೆಯ ಶಕ್ತಿ. ಅದೊಂದು ದಿನ ಸಂತ ಅಂತೋನಿಯವರು ಪವಿತ್ರ ಪರಮಪ್ರಸಾದದ ಮುಂದೆ ಪ್ರಾರ್ಥನೆಯಲ್ಲಿ ತೊಡಗಿದ್ದಂತಹ ಸಮಯ. ತನ್ನ ಪ್ರಾರ್ಥನೆಯ ನಂತರ ತಾನು ಮೊಣಕಾಲೂರಿದ್ದ ಸ್ಥಳದ ಮೇಲೆ ಪವಿತ್ರ ಶಿಲುಬೆಯ ಗುರುತನ್ನು ಬರೆದರು. ಆ ಸ್ಥಳದಲ್ಲಿ ಪವಿತ್ರ ಶಿಲುಬೆಯ ಗುರುತು ಸ್ಪಷ್ಟವಾಗಿ ಗೋಚರಿಸಿತು. ತದನಂತರ ತಾನು ಮಾಡಿದ ಪ್ರತಿ ಅದ್ಭುತ ಪವಾಡಗಳ ನಂತರ ಶಿಲುಬೆಯ ಗುರುತನ್ನು ಹಾಕಲು ಮರೆಯಲಿಲ್ಲ. ಯಾಕೆಂದರೆ ತಮಗೆ ಶಕ್ತಿ ನೀಡುವುದು ಮಹಿಮಾಮರಿತ ಕ್ರಿಸ್ತರು ಎಂಬುದನ್ನು ಮನಗಂಡಿದ್ದರು. ನಾನು ಕೊಚ್ಚಿಕೊಳ್ಳುವುದಾದರೆ ಪ್ರಭು ಕ್ರಿಸ್ತರ ಶಿಲುಬೆಯ ಹೊರತಾಗಿ ಬೇರೆ ಯಾವುದರಲ್ಲೂ ಅಲ್ಲ. ನಾನು ನನ್ನನ್ನೇ ಉಬ್ಬಿಸಿಕೊಳ್ಳಲಾರೆ ಎನ್ನುತ್ತಾರೆ ಸಂತ ಪೌಲರು. ಶಿಲುಬೆಗೇರಿಸಲ್ಪಟ್ಟ ಪ್ರಭು ನಮ್ಮನ್ನು ತಮ್ಮೆಡೆಗೆ ಸೆಳೆದುಕೊಂಡಿದ್ದರಿಂದ ದೇವರ ಅಪಾರ ಪ್ರೀತಿಯ ಶಕ್ತಿ ನಮಗೆ ಲಭಿಸಿದೆ. ದೈವಿಕ ಶಕ್ತಿಯ ಪ್ರೀತಿಯಿಂದ ನಮ್ಮ ಹೃದಯಗಳು ಪರರ ಕಷ್ಟ ಸಂಕಟಗಳಲ್ಲಿ ಒಂದಾಗಲು ನೆರವಾಗುತ್ತವೆ. ಸಂತ ಶ್ರೇಷ್ಠರು ಪ್ರಭು ನಮಗೆಲ್ಲರಿಗೂ ಕೊಟ್ಟ ಕೊನೆಯ ಕರೆಯನ್ನು ನೀಡುತ್ತಿದ್ದಾರೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಯಾಕೆಂದರೆ ಪ್ರೀತಿಸುವುದರಿಂದ ನಾವು ಅದ್ಭುತಗಳನ್ನು ಕಾಣಲು ಶಕ್ತರಾಗುತ್ತೇವೆ. ನೀನು ಒಂಟಿ ಎನಿಸಿದಾಗ, ಅಪಾರ ನೋವು ಒಬ್ಬಳೇ ಅನುಭವಿಸುತ್ತಿರುವಾಗ, ಎಲ್ಲರೂ ಕೈಬಿಟ್ಟಿದ್ದಾರೆ ಎಂಬ ಅನುಭವವಾದಾಗ, ನಿನ್ನ ಹೀನ ಕೃತ್ಯಗಳಿಂದ ಪಾಪ ಕಳಂಕದಲ್ಲಿ ಬಿದ್ದಾಗ ಶಿಲುಬೆಯನ್ನು ದಿಟ್ಟಿಸಿ ನೋಡು. ಅಲ್ಲಿದೆ ವರಪ್ರಸಾದದ ಜರಿ, ಸಕಲ ಪ್ರಶ್ನೆಗಳಿಗೆ ಉತ್ತರ. ಏಕೆಂದರೆ ಸಂತ ಪೌಲರ ನುಡಿಯಂತೆ ನಮಗೆ ಶಕ್ತಿ ನೀಡುವ ಪ್ರಭುವಿನಲ್ಲಿ ಎಲ್ಲವನ್ನು ನಾವು ಜಯಿಸಲು ಸಾಧ್ಯ. ಸಂತ ಅಂತೋನಿಯವರ ಪ್ರಾರ್ಥನೆಯ ಬಾಳನ್ನು ನಾವು ಅನುಕರಿಸುವಂತಾಗಲಿ. ಶಿಲುಬೆಯನ್ನು ದಿಟ್ಟಿಸಿ ನೋಡುವ ನಮಗೆ ಸಾಂತ್ವನ, ಶಕ್ತಿ, ಕ್ಷಮಾ ಮನೋಭಾವ, ದುಷ್ಟ ಶಕ್ತಿಯನ್ನು ಜಯಿಸುವ ಕೃಪೆ, ಪರರಿಗಾಗಿ ಪರಮಾತ್ಮನಿಗಾಗಿ ನಾವು ಬಾಳುವಂತಾಗಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.